ಹಲೋ ಫ್ರೆಂಡ್ಸ್, ನಾನಿವಾಗ ನಿಮಗೆ ಏನು ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಈಗ ವಾಟ್ಸಪ್ಪಿನ ಲೇಟೆಸ್ಟ್ ಫೀಚರ್ ಏನು ಅಂತ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೆಸ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಆಲ್ಸೋ ಹಿಟ್ ದ ಬೆಲ್ ಐಕಾನ್ ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಷನ್ಸ್ ವೆನ್ ಐ ಅಪ್ಲೋಡ್. ಈಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ವಾಟ್ಸಪ್ ಓಪನ್ ಮಾಡಿ. ಲೇಟೆಸ್ಟ್ ಫೀಚರ್ ಅಂದರೆ ಇವಾಗ ಡಿಸಪಿಯರಿಂಗ್ ಮೆಸೇಜ್ ಅಂತ ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ. ಅದೇನು ಅಂತ ನೋಡೋಣ. ಇವಾಗ ಇದು ಗ್ರೂಪು, ಇದನ್ನ ಒಂದು ಗ್ರೂಪು ಅಥವಾ ಯಾವುದೋ ಒಂದು ಚಾಟ್ ಅಂತಲೇ ಅಂದ್ಕೊಳ್ಳಿ. ಇವಾಗ ನೀವು ಇವಾಗ ಫಸ್ಟ್ ನೀವು ಇದು ಫೀಚರ್ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ, ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡಿರಬೇಕು. ನೀವು ಹಿಂಗೆ ಓಪನ್ ಮಾಡಿದಾಗ ಈಗ ಚಾಟ್ ಇನ್ಫೋ ಅಂತ ಬರುತ್ತಲ್ಲ, ಅಲ್ಲಿ ಓಪನ್ ಮಾಡಿದ್ರೆ ನಿಮಗಿಲ್ಲಿ ಡಿಸಪಿಯರಿಂಗ್ ಮೆಸೇಜ್ ಅಂತ ಇಲ್ಲಿ ಬರುತ್ತೆ ನೋಡಿ. ಡಿಸಪಿಯರಿಂಗ್ ಮೆಸೇಜ್ ಓಪನ್ ಮಾಡಿ ನೀವು ಆನ್ ಮಾಡ್ತೀರಾ ಅಂದ್ಕೊಳ್ಳಿ. ಇದರಿಂದ ಏನು ಫೀಚರ್ ಅಂದರೆ, ನಿಮಗೆ ನೀವು ಯಾವುದೇ ಒಂದು ಮೆಸೇಜು ಅಥವಾ ಅವರೇ ಕಳಿಸ್ಲಿ ಅಥವಾ ನೀವೇ ಕಳಿಸಿ, ಯಾವುದೇ ಒಂದು ಮೆಸೇಜು 7 ದಿನ ಅದು ನಿಮಗೆ ಉಳಿದಿರುತ್ತೆ. ಇವಾಗ ನೀವು ಯಾರಿಗೋ ಒಬ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡ್ತೀವಿ ಅಂದರೆ, ಇವತ್ತಿಂದ 7 ದಿನಕ್ಕೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಗುತ್ತೆ. ಈ ಫೀಚರ್ ಆನ್ ಮಾಡ್ಕೊಂಡ್ರೆ ನಿಮಗೆ ವೇಸ್ಟ್ ಮೆಸೇಜಸ್ನೆಲ್ಲ ಇಟ್ಕೊಳ್ಳೋಂಗೆ ಇಲ್ಲ, ಈಸಿಯಾಗಿ ಹೋಗುತ್ತೆ, ನಿಮಗೆ ಸಖತ್ ಈಸಿಯಾಗಿ ಹೋಗುತ್ತೆ. ನಾನು ಆನ್ ಮಾಡಿದ್ದೆ, ಡಿಲೀಟ್ ಆಗಿದೆ, ಆಲ್ರೆಡಿ 1 ವಾರ ಆಗಿದೆ. ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ಲರೂ. ಫಸ್ಟ್ ಆ ವಾಟ್ಸಪ್ ಅಪ್ಡೇಟ್ ಆಗಿರಬೇಕು. ನಂದು ಅಪ್ ಟು ಡೇಟ್ ಇದೆ ವಾಟ್ಸಪ್ಪು, ಬೇಕಾದ್ರೆ ತೋರಿಸ್ತೀನಿ ರೀ. ನೋಡಿ, ನಂದು ವಾಟ್ಸಪ್ ಅಪ್ ಟು ಡೇಟ್ ಇದೆ. ಯಾವತ್ತು ಬಿಟ್ಟಿರೋದು ಅಂದರೆ 12ನೇ ತಾರೀಕು ಬಿಟ್ಟಿದ್ದಾರೆ, ನವೆಂಬರ್ 12ನೇ ತಾರೀಕಲ್ಲಿ ಅಪ್ಡೇಟ್ ಬಿಟ್ಟಿದ್ದಾರೆ. ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥದ್ದು ಬರುತ್ತೆ ನಿಮಗೆ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ತಕ್ಷಣ ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.